ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ 13ನೇ ತಾರೀಕಿನಂದು ನಡೆಯಲಿದ್ದು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಭಾನುಪ್ರಕಾಶ್ ಶರ್ಮಾ ಹಾಗೂ ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಪ್ರಮೋದ್ ದೇಶಪಾಂಡೆ ಅವರನ್ನ ಜಿಲ್ಲಾ ವಿಪ್ರ ಸಮುದಾಯ ಮತದಾರರು ಬೆಂಬಲಿಸಬೇಕು ಎಂದು ಬ್ರಾಹ್ಮಣ ಸಮಾಜದ ಮುಖಂಡ ನರಹರಿ ಪಾಟೀಲ್ ಅವರು ಕೋರಿದರು. ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದಿನ ಅಧ್ಯಕ್ಷರಾಗಿದ್ದ ಅಶೋಕ್ ಹಾರನಹಳ್ಳಿ ಬೆಂಬಲಿತರಾಗಿ ಈ ಇಬ್ಬರು ಸ್ಪರ್ಧಾ ಕಣದಲ್ಲಿದ್ದಾರೆ. ಅಶೋಕ್ ಹಾರನಹಳ್ಳಿ ತಮ್ಮ ಅವಧಿಯಲ್ಲಿ ಗಮನಾರ್ಹ ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳೇ ಈ ಅಭ್ಯರ್ಥಿಗಳ ಗೆಲುವಿಗೆ ಶ್ರೀರಕ್ಷೆ ಎಂದರು. ಈ ಇಬ್ಬರು ಅಭ್ಯರ್ಥಿಗಳು ಉತ್ತಮ ಅನುಭವ ಹೊಂದಿದ್ದು, ಸಮಾಜದ ಶ್ರೇಯ ಅಭಿವೃದ್ಧಿಗೆ ಇವರ ಜನಪರ ಕಾರ್ಯಗಳು ದಿಕ್ಸೂಚಿಯಾಗಬಲ್ಲವು. ವಿಪ್ರ ಬಾಂಧವರು ಸಮಾಜದ ಅಭಿವೃದ್ಧಿಗಾಗಿ ಈ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯ ಮತ ನೀಡಬೇಕು ಎಂದು ಕೋರಿದರು. ಇದೇ ವೇಳೆ ಅಭ್ಯರ್ಥಿ ಪ್ರಮೋದ್ ದೇಶಪಾಂಡೆ ಅವರು ಮಾತನಾಡಿದರು. ಮುಖಂಡರಾದ ಗುಂಡಾಚಾರ್ಯ ನರಿಬೋಳ್, ಭಾರ್ಗವಿ ಕುಲಕರ್ಣಿ, ನಾರಾಯಣ್ ಜಹಗೀರ್ದಾರ್, ಸಂಜೀವ್, ಹರ್ಷ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾದ್ಯಂತ ಚುನಾವಣೆ ನಡೀತಿರುವ ಸಂದರ್ಭದಲ್ಲಿ ನಾವು ನಿಮ್ಮ ಮುಖಾಂತರ ನಮ್ಮ ಮತದಾರರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮತದಾರರಿಗೆ ವಿನಂತಿಸಿಕೊಳ್ಳೋದು ಏನಂದ್ರೆ, ರಾಜ್ಯಾಧ್ಯಕ್ಷರ ಸ್ಥಾನಕ್ಕಾಗಿ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಸ್ಪರ್ಧಿಸುತ್ತಿದ್ದಾರೆ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಮೋದ್ ದೇಶಪಾಂಡೆ ಅಡಿಕೆಯವರು ಸ್ಪರ್ಧಿಸುತ್ತಿದ್ದಾರೆ. ಇವರು ಇಬ್ಬರು ನಮ್ಮ ಈಗಿರುವಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಶೋಕ್ ಹಾರನಹಳ್ಳಿ ಅವರ ಆಶೀರ್ವಾದದಿಂದ ಸ್ಪರ್ಧೆಯಲ್ಲಿ ನಿಂತಿದ್ದಾರೆ. ಇವರಿಗೆ ಬಹುಮತದಿಂದ ಆರಿಸಿ ತರಬೇಕು ಅನ್ನೋ ವಿನಂತಿ ಮಾಡ್ತಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಇವರು ಅಶೋಕ್ ಹಾರನಹಳ್ಳಿ ಅವರು ಅಧ್ಯಕ್ಷರಾದ ಮೇಲೆ ಭಾಳಷ್ಟು ಕೆಲಸ ಆಗಿವೆ. 30,000 ಇದ್ದಂಥ ಒಂದು ವೋಟರ್ ಅವರ ಅಧ್ಯಕ್ಷತೆಯಲ್ಲಿ 40,000 ಎಕ್ಸ್ಟ್ರಾ ಆಗಿ ಇವತ್ತು 70,000 ರಾಜ್ಯಾದ್ಯಂತ ವೋಟರ್ಸ್ ಆಗಿದ್ದಾರೆ. ಮಹಿಳಾ ವಿಭಾಗಕ್ಕಾಗಿ ವಿದ್ಯಾವಾಸಿನಿ ಅಂತೇಳಿ ಮಹಿಳಾ ಹಾಸ್ಟೆಲ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಗಾಯತ್ರಿ ಭವನ ಇತ್ತು ಮೊದಲಿಡೋದು. ಗಾಯತ್ರಿ ಭವನ ನವೀಕರಣ ಅಲ್ಲದೆ ಆಫೀಸ ಬಹುಮಾಡಿ ಕಟ್ಟಡವಾಗಿ ನಿರ್ಮಾಣ ಮಾಡಿದ್ದಾರೆ. SLC ಮತ್ತು PUC ಹುಡುಗರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಅವರಿಗೆ ಅವರು ಮಾರ್ಕ್ಸ್ ಯಾರು ಕಾಂಪಿಟೇಟಿವ್ ಆಗಿ ಅತಿ ತೋತರ ಅವರಿಗೆ ಗೌರವ ಮಾಡಿ ಅವರಿಗೆ ಪ್ರೋತ್ಸಾಹಿಸ್ತಾರೆ ರಾಜ್ಯಾದ್ಯಂತ. ಮತ್ತು ಎಲ್ಲ ಪ್ರೊಫೆಷನ್ದಾಗ 8 ಶಾಖೆಗಳು ಮಾಡಿದ್ದಾರೆ. ವಕೀಲರದೊಂದು ಶಾಖೆ, ಡಾಕ್ಟರ್ದೊಂದು ಶಾಖೆ, ಅರ್ಚಕರದೊಂದು ಶಾಖೆ ನೋಡ್ತಾ ಇದ್ದೀರಿ, ನಮ್ಮ ಜೊತೆಯಲ್ಲಿದ್ದಾರೆ. ಮಹಿಳೆಯರದೊಂದು ಶಾಖೆ, ಹೀಗೆ ಒಂದು 8 ಶಾಖೆ ಸ್ಥಾಪನೆ ಮಾಡಿ ಆ ಶಾಖೆಯ ಮುಖಾಂತರ ವಿವಿಧ ಕಾರ್ಯಕ್ರಮಗಳು ಮಾಡ್ತಾ ಈ ಬ್ರಾಹ್ಮಣ ಅಭಿವೃದ್ಧಿಗೆ ಭಾಳಷ್ಟು ಕೊಡುಗೆ ನೀಡಿದ್ದಾರೆ. ಹಾಗೆ ಅಭಿಜಿತ ಮತ್ತು ವಿಶ್ವಾಮಿತ್ರ ಮತ್ತು ಶುಕ್ಲ ಯಜುರ್ವೇದದ ಸಮಾವೇಶ ಕೂಡ ಅವರು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದರು. ಅದರ ಜೊತೆಯಲ್ಲಿ ಬೈಲಾಸುದ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಭಾಳಷ್ಟು ಅಮೆಂಡ್ಮೆಂಟ್ದಲ್ಲಿ ಒಂದು ಉಲ್ಲೇಖ ಮಾಡ್ತೀನಿ. ಇವತ್ತು ನಾವು ಪೂರ್ವದಲ್ಲಿ ಏನು ಮಾಡ್ತಿದ್ದೆವು ಅಂತಂದ್ರೆ, ಜಿಲ್ಲಾ ಪ್ರತಿನಿಧಿ ನಾವು ರೆಕಮೆಂಡ್ ಮಾಡ್ತಿದ್ದೆವು. ಗುಲ್ಬರ್ಗದಿಂದ ನಾವು ಯಾರಿಗೆ ರೆಕಮೆಂಡ್ ಮಾಡ್ತೀವಿ, ಜಿಲ್ಲಾ ಬ್ರಾಹ್ಮಣ ಸಂಘ ಈ ಒಂದು AKBMSಗೆ ಅಫಿಲೇಟೆಡ್ ಬಾಡಿ ಆಗಿದ್ರಲಿಂದ ಆ ಬಾಡಿಲಿಂದ ಒಂದು ರೆಕಮೆಂಡ್ ಮಾಡ್ತಿದ್ದೆವು. ಅವರೇ ಆ ಜಿಲ್ಲಾ ಪ್ರತಿನಿಧಿಯಾಗಿ ಗುಲ್ಬರ್ಗಕ್ಕೆ ಬರ್ತಿದ್ದರು. ಈಗ ಹಂಗಾಗ್ತಾಯಿಲ್ಲ. ವೋಟರ್ಸ್ ಡಿಸೈಡ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು ಅಮೆಂಡ್ಮೆಂಟ್ನಲ್ಲಿ. ಅವರು ಸ್ಪರ್ಧೆ ನಿಂದಿಸಿ ಆ ಸ್ಪರ್ಧೆಯ ಮೂಲಕ ವೋಟರ್ ಮನಸ್ಸಿನಲ್ಲಿ ಇದ್ದಂಥ ವ್ಯಕ್ತಿ ಬೆಂಗಳೂರಿಗೆ ಬರಬೇಕು, ಆ AKBMS ಕಾರ್ಯಕ್ರಮ ವಿಸ್ತರಣೆಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅಂತ ಉದ್ದೇಶದಿಂದ ಅದೊಂದು ಅಮೆಂಡ್ಮೆಂಟ್ ಮಾಡಿ ಇವತ್ತು ಅದೇ ಅಮೆಂಡ್ಮೆಂಟದ ಒಂದು ಪ್ರಭಾವವಾಗಿ ಪ್ರಮೋದ್ ಅಡಿಕೆಯವರು ಸ್ಪರ್ಧಿಸುತ್ತಿದ್ದಾರೆ. ಆ ಸ್ಪರ್ಧೆಯಲ್ಲಿ ಅವರಿಗೆ ಹೆಚ್ಚಿನ ಬಹುಮತದಿಂದ ಆರಿಸ್ತರಬೇಕು. ಹಾಗೂ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಭಾಳ ಪ್ರಸಿದ್ಧವಾದ ವ್ಯಕ್ತಿ, ವೇದಮೂರ್ತಿಗಳು ಹಾಗೂ ಹಿಂದಿನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಲ್ಲಿ ಕೆಲಸ ಮಾಡಿದವರು, ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಎಲೆಕ್ಟ್ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ಎಲ್ಲ AKBMS ವೋಟರ್ದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದು ಅಮೆಂಡ್ಮೆಂಟ್ ಆಗಿದೆ ಸರ್.
ಏನಂದ್ರೆ ನಾವು ಅಖಿಲ ಕರ್ನಾಟಕ ಇದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆದಮೇಲೆ ನಮ್ಮಲ್ಲಿ ಬೈಲಾದಲ್ಲಿ ಆಪ್ಷನ್ ಇರಲಿಲ್ಲ ಗೌರ್ಮೆಂಟ್ದು ಯಾವುದೇ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಅದು ಕೂಡ ಅನುಕೂಲ ಆಗಲಿಕ್ಕೆ ಈ ಒಂದು ಹೊಸ ಬೈಲಾದಲ್ಲಿ ಅಮೆಂಡ್ಮೆಂಟ್ ಮಾಡಿ ಯಾಕಂದ್ರೆ ಅಭಿವೃದ್ಧಿ ಮಂಡಳಿ ಆದಮೇಲೆ ಬರ್ತಂಥ ಅನುದಾನ ಉಪಯೋಗ ಮಾಡಲಿಕ್ಕೆ ಬೈಲಾದಲ್ಲಿ ತಿದ್ದುಪಡಿ ಕೂಡ ಮಾಡಿ ಈ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಬೈಲಾ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ ಹರ್ನಾಳಿಯವರು. ಅವರ ಆಶೀರ್ವಾದದಲ್ಲಿ ನಿಂತಂಥ ಎಲ್ಲ